ಆತ್ಮೀಯ ವೀಕ್ಷಕ ಬಾಂಧವರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ನಿಮ್ಮ ಕರೆಗಳಿಗಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಿದ್ದೇವೆ. ದೇವರು ನಮ್ಮ ಜೀವಿತಕ್ಕೆ ಅಗತ್ಯವಾದ ಸತ್ಯಗಳನ್ನು ತಿಳಿಸಿದ್ದಾನೆ. ಇಂದು ಜನಾಂಗಗಳ ನ್ಯಾಯ ತೀರ್ಪು, ಯೇಸುವನ್ನು ಕೊಲ್ಲುವ ಸಂಚು, ಮರಿಯಳು ಅಭಿಷೇಕ ಮಾಡಿದ್ದು, ಪಸ್ಕ ಹಬ್ಬ ಹಾಗೂ ಕೊನೆಯ ಊಟ, ಈ ಎಲ್ಲ ಸಂಗತಿಗಳಲ್ಲಿ ನಾವು ದೇವರ ಆಲೋಚನೆಯನ್ನು ತಿಳಿದುಕೊಳ್ಳಲಿದ್ದೇವೆ. ಇವುಗಳು ನಮ್ಮ ಜೀವಿತಕ್ಕೆ ಹೇಗೆ ಪ್ರಯೋಜನವಾಗುತ್ತದೆ ಎಂಬುದನ್ನು ಕಂಡುಕೊಳ್ಳೋಣ. ಬನ್ನಿರಿ, ಪ್ರಾರ್ಥನಾ ಪೂರ್ವಕವಾಗಿ ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ಪರಾತ್ಮರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಕೀರ್ತನೆಗಳು 91, 1ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ವಂದನೆಗಳು. ಕಳೆದ ಕಾರ್ಯಕ್ರಮದಲ್ಲಿ ನಾವು ಹೊಂದಿಕೊಂಡ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಮುಂದುವರೆದು ನಾವು ಮತ್ತಾಯನು ಬರೆದ ಸುವಾರ್ತೆಯ 25ನೇ ಅಧ್ಯಾಯದ 31ನೇ ವಚನದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಪ್ರಿಯರೇ, ಜನಾಂಗಗಳ ನ್ಯಾಯ ತೀರ್ಪು ಎಂಬ ವಿಚಾರವನ್ನು ನೋಡೋಣ. ನಾವು ಕರ್ತನ ಬರೋಣಕ್ಕಾಗಿ ಸಿದ್ಧರಾಗಿರಬೇಕೆಂದು ಈ ಭಾಗದಲ್ಲಿ ದೇವಜನರನ್ನು ಎಚ್ಚರಿಸಲಾಗಿದೆ. ಮುಂದಿನ ಕೆಲವು ವಚನಗಳಲ್ಲಿ ಇದನ್ನು ನೋಡುತ್ತೇವೆ. ಸಂಕಟ ಕಾಲದಲ್ಲಿ ಎಲ್ಲ ಜನಾಂಗಗಳಿಗೂ ದೇವರ ಸಂದೇಶವನ್ನು ಕೇಳುವ ಹಾಗೂ ಅಂಗೀಕರಿಸುವ ಅವಕಾಶ ಕೊಡಲ್ಪಡುತ್ತದೆ. ದೇವರ ರಾಜ್ಯದ ಸುವಾರ್ತೆಯು ಎಲ್ಲ ಜನಾಂಗಗಳಿಗೂ ಸಾರಲಾಗುವುದು ಎಂದು ಹೇಳಲಾಗಿದೆ. ಆದರೆ ಕೆಲವರು ದೇವರ ಸಂದೇಶ ವಾಹಕರನ್ನು, ಕ್ರಿಸ್ತನ ಸಹೋದರರನ್ನು ನಿರಾಕರಿಸುತ್ತಾರೆ. ಆ ಮೂಲಕ ಕ್ರಿಸ್ತನನ್ನೇ ತಿರಸ್ಕರಿಸುವರಾಗುತ್ತಾರೆ. ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 31ನೇ ವಚನವನ್ನು ನೋಡಿರಿ. ಇದಲ್ಲದೆ ಮನುಷ್ಯಕುಮಾರನು ತನ್ನ ಮಹಿಮೆಯಿಂದ ಎಲ್ಲ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು ಎಂಬುದೇ. ಪ್ರಿಯ ವೀಕ್ಷಕರೇ, ಒಲಿವ ಪ್ರವಚನವು ಮುಂದೆ ಸಾಗುತ್ತಾ ಯೇಸು ಕ್ರಿಸ್ತನನ್ನು ಈ ಲೋಕದ ಸಿಂಹಾಸನದಲ್ಲಿ ಕುಳ್ಳರಿಸುವತ್ತ ಕೇಂದ್ರೀಕರಿಸಲ್ಪಡುತ್ತದೆ. ಇದು ಮತ್ತಾಯನ ಸುವಾರ್ತೆಯ ಸಂದೇಶವಾಗಿದೆ. ಒಂದು ರೀತಿಯಲ್ಲಿ ಇಡೀ ದೇವರ ವಾಕ್ಯದ ಸಂದೇಶ ಇದೇ ಆಗಿದೆ. ಜನಾಂಗಗಳಿಗೆ ನ್ಯಾಯ ತೀರ್ಪಾಗುತ್ತದೆಂದು ಇಲ್ಲಿ ನೋಡುತ್ತೇವೆ. ಅಂದರೆ ಅದು ವ್ಯಕ್ತಿಗಳಿಗಾಗಿ ಅಲ್ಲವೋ ಎಂದು ನೀವು ಕೇಳಬಹುದು. ಹೌದು, ಅದು ವ್ಯಕ್ತಿಗಳಿಂದೊಡಗೂಡಿದ ಜನಾಂಗಕ್ಕೆ. ಆದರೆ ಜನಾಂಗಗಳು ದೇವರಿಗೆ ಜವಾಬ್ದಾರರಾಗಿ ಇದ್ದಾರೆ. ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 32 ಮತ್ತು 33ನೇ ವಚನವನ್ನು ಗಮನಿಸಿರಿ. ಮತ್ತು ಎಲ್ಲ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಕುರುಬನು ಆಡುಗಳನ್ನು ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಆಡುಗಳನ್ನು ಎಡಗಡೆಯಲ್ಲಿ ನಿಲ್ಲಿಸುವನು ಎಂಬುದೇ. ಪ್ರಿಯ ವೀಕ್ಷಕರೇ, ಇದು ಮಹಾಸಂಕಟ ಕಾಲದಲ್ಲಿ ಜೀವಿಸಿದ ಅನ್ಯ ಜನಗಳನ್ನು ಸೂಚಿಸುತ್ತದೆ. ಅವರು ಆಡು ಕುರಿಗಳ ಗುಂಪಾಗಿದ್ದು ಕರ್ತನು ಅವರನ್ನು 2 ಪ್ರತ್ಯೇಕ ಗುಂಪುಗಳನ್ನಾಗಿ ವಿಂಗಡಿಸಿ ನ್ಯಾಯ ತೀರಿಸುತ್ತಾನೆ. ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 34ನೇ ವಚನದಿಂದ 40ನೇ ವಚನದವರೆಗೆ ನೋಡೋಣ. ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ, ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ನಾನು ಹಸಿದಿದ್ದೆನು, ನನಗೆ ಊಟಕ್ಕೆ ಕೊಟ್ಟಿರಿ. ನಾನು ಬಾಯಾರಿದ್ದೆನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ. ಪರದೇಶಿಯಾಗಿದ್ದೆನು, ನನ್ನನ್ನು ಸೇರಿಸಿಕೊಂಡಿರಿ. ಬಟ್ಟೆ ಇಲ್ಲದವನಾಗಿದ್ದೆನು, ನನಗೆ ಉಡುವುದಕ್ಕೆ ಕೊಟ್ಟಿರಿ. ರೋಗದಲ್ಲಿ ಬಿದ್ದಿದ್ದೆನು, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ. ಸೆರೆಮನೆಯಲ್ಲಿದ್ದೆನು, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು. ಅದಕ್ಕೆ ನೀತಿವಂತರು, ಸ್ವಾಮಿ, ಯಾವಾಗ ನೀನು ಹಸಿದಿದ್ದದ್ದನ್ನು ಕಂಡು ನಿನಗೆ ಊಟಕ್ಕೆ ಕೊಟ್ಟೆವು? ಇಲ್ಲವೇ ನೀನು ಬಾಯಾರಿದ್ದನ್ನು ಕಂಡು ಕುಡಿಯುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ಪರದೇಶಿಯಾಗಿರುವುದನ್ನು ಕಂಡು ಸೇರಿಸಿಕೊಂಡೆವು? ಇಲ್ಲವೇ ನಿನಗೆ ಬಟ್ಟೆ ಇಲ್ಲದನ್ನು ಕಂಡು ಉಡುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ರೋಗದಲ್ಲಿ ಬಿದ್ದದ್ದನ್ನು ಅಥವಾ ಸೆರೆಮನೆಯಲ್ಲಿ ಬಿದ್ದದ್ದನ್ನು ಕಂಡು ನಿನ್ನನ್ನು ನೋಡುವುದಕ್ಕೆ ಬಂದೆವು ಎಂದು ಉತ್ತರವಾಗಿ ಹೇಳುವರು. ಅದಕ್ಕೆ ಅರಸನು, ಈ ನನ್ನ ಸಹೋದರರಲ್ಲಿ
ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು ಎಂಬುದೇ. ಪ್ರಿಯ ವೀಕ್ಷಕರೇ, ಮಹಾಸಂಕಟ ಕಾಲದಲ್ಲಿ ಮುದ್ರೆ ಹಾಕಲ್ಪಟ್ಟ 1,44,000 ಮಂದಿ ಯೆಹೂದ್ಯರು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಲೋಕದಲ್ಲೆಲ್ಲ ಸಂಚರಿಸುವರು. ಆ ಸುವಾರ್ತೆ ಎಂದರೆ ತಮ್ಮ ಪಾಪಗಳ ಪ್ರಾಯಶ್ಚಿತ್ತವಾಗಿ ಕ್ರಿಸ್ತನನ್ನು ಅಂಗೀಕರಿಸಿ ಆತನ ಶೀಘ್ರ ಬರೋಣ ಸಿದ್ಧವಾಗಿರುವುದು. ಕೆಲವು ಜನಾಂಗಗಳು ಕ್ರಿಸ್ತನನ್ನು ತಿರಸ್ಕರಿಸುತ್ತವೆ. ಕ್ರಿಸ್ತ ವಿರೋಧಿಯು ದೇವರ ಸಂದೇಶವಾಹಕರನ್ನು ಹಿಡಿದು ಕ್ರೂರವಾಗಿ ಕೊಲ್ಲಿಸುವನು ಮತ್ತು ಅವರಿಗೆ 1 ಲೋಟ ನೀರನ್ನು ಕೊಡುವವರು ಶಿಕ್ಷಿಸಲ್ಪಡುವರು. ಈ ದಿನಗಳ 1 ಲೋಟ ನೀರು ಕೊಡುವುದೆಂದರೆ ಬಹು ಅಲ್ಪವಾದ ಕಾರ್ಯ. ಆದರೆ ಮಹಾಸಂಕಟ ಕಾಲದಲ್ಲಿ ಅದಕ್ಕೆ ವಿಶೇಷ ಬೆಲೆ ಇರುತ್ತದೆ. ಜನಾಂಗಗಳು ಕ್ರಿಸ್ತನನ್ನು ಅಂಗೀಕರಿಸಿದರೋ ಇಲ್ಲವೋ ಎಂಬುದರ ಮೇಲಿಂದ ಅವರಿಗೆ ನ್ಯಾಯ ತೀರ್ಪಾಗುವುದು. ಆತನು ಹೇಳುತ್ತಾನೆ, ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂಬುದೇ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 45 ಮತ್ತು 46ನೇ ವಚನವನ್ನು ನೋಡೋಣ. ಆಗ ಆತನು, ನೀವು ಈ ಕೇವಲ ಅಲ್ಪವಾದವರಲ್ಲಿ ಒಬ್ಬನಿಗೆ ಏನೇನು ಮಾಡದೆ ಹೋದಿರೋ ಅದನ್ನು ನನಗೂ ಮಾಡದೆ ಹೋದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ಮತ್ತು ಇವರು ನಿತ್ಯ ಶಿಕ್ಷೆಗೂ ನೀತಿವಂತರು ನಿತ್ಯ ಜೀವಕ್ಕೂ ಹೋಗುವರು ಎಂಬುದೇ. ಪ್ರಿಯ ವೀಕ್ಷಕರೇ, 1000 ವರ್ಷದ ಆಳ್ವಿಕೆಗೆ ಎಲ್ಲ ಜನಾಂಗಗಳು ಸೇರುವವು. ಇದರಲ್ಲಿ ಕ್ರಿಸ್ತನನ್ನು ತಿರಸ್ಕರಿಸಿದ ವ್ಯಕ್ತಿಗಳೂ ಸೇರಿರುವರು. ಆದರೆ ಕ್ರಿಸ್ತನ 2ನೇ ಬರೋಣದ ಸಮಯದಲ್ಲಿನ ನ್ಯಾಯ ತೀರ್ಪು ಯಾವ ಯಾವ ಜನಾಂಗಗಳು 1000 ವರ್ಷದ ಆಳ್ವಿಕೆಯಲ್ಲಿ ಸೇರಿರಬೇಕೆಂಬುದಕ್ಕಾಗಿ ಈ ನ್ಯಾಯ ತೀರ್ಪು ಬೇರೆಲ್ಲ ನ್ಯಾಯ ತೀರ್ಪುಗಳಿಗಿಂತ ಬೇರೆ ಆಗಿರುತ್ತದೆ. ಮುಂದಕ್ಕೆ ನಾವು ಮತ್ತಾಯನ ಬರೆದ ಸುವಾರ್ತೆಯ 26ನೇ ಅಧ್ಯಾಯದ ಕಡೆಗೆ ಬರೋಣ. ಮುಖ್ಯ ವಿಚಾರಗಳು ಕ್ರೂಜೆಗೆ ಹೋಗುವ ಮುನ್ನ ಯೇಸುವಿನ ಜೀವಿತದಲ್ಲಿನ ಕೊನೆ ಘಟನೆಗಳು, ಆತನನ್ನು ಹಿಡಿಯುವ ಸಂಚು, ಬೆತಾನ್ಯದ ಮರಿಯಳಿಂದ ತೈಲಾಭಿಷೇಕ, ಇಸ್ಕಾರಿಯೋತ ಯೂದನು ಹಣ ತೆಗೆದುಕೊಂಡದ್ದು, ಮೊದಲ ಕರ್ತನ ಭೋಜನ, ಪೇತ್ರನ ಅಲ್ಲಗಳೆಯುವಿಕೆ, ಮುಂತಿಳಿಸಲ್ಪಟ್ಟದ್ದು, ಗೆತ್ಸೇಮನೆ ತೋಟದಲ್ಲಿನ ಯಾತನೆ, ಯೂದನಿಂದಾದ ದ್ರೋಹ, ಮುಖ್ಯ ಯಾಜಕರಿಂದ ಬಂಧನ, ಕಾಯಫನ ಹಾಗೂ ಸಭಾಮಂದಿರದ ಅಧಿಕಾರಿಗಳೆದುರು ವಿಚಾರಣೆ, ಪೇತ್ರನಿಂದ ಅಲ್ಲಗಳೆಯುವಿಕೆ ಎಂಬುದಾಗಿದೆ. ಪ್ರಿಯರೇ, ಮತ್ತಾಯನ ಸುವಾರ್ತೆಯಲ್ಲಿ ಇದು ಅತೀ ಉದ್ದವಾದ ಅಧ್ಯಾಯ. 30ನೇ ವಚನದ ಕೊನೆಗೆ ಸ್ವಲ್ಪ ವಿರಾಮವಿದೆ. ಯೋಹಾನ ಬರೆದ ಸುವಾರ್ತೆ 15ರಿಂದ 17ನೇ ಅಧ್ಯಾಯಗಳ ಭಾಗವನ್ನು ಇಲ್ಲಿ ಸೇರಿಸಬಹುದು. ಇನ್ನೊಂದು ವಿರಾಮ 57ನೇ ವಚನ ಆರಂಭವಾಗುವಲ್ಲಿದೆ. ಧಾರ್ಮಿಕ ನಾಯಕರೆದುರಿನ ವಿಚಾರಣೆ ಇಲ್ಲಿಂದ ಆರಂಭವಾಗುತ್ತದೆ. ಪ್ರಿಯರೇ, ಸತ್ಯವೇದದ ಭಾಗಗಳನ್ನು ವಿಂಗಡಣೆ ಮಾಡಿದವರು ಒಂದೇ ಅಧ್ಯಾಯದಲ್ಲಿ ತುಂಬ ಘಟನೆಗಳನ್ನು ಸೇರಿಸಿ ಈ ಘಟನೆಗಳ ವಿಶೇಷತೆಯನ್ನು ತೋರಿಸಲು ಪ್ರಯತ್ನಿಸಿದಂತಿದೆ. ಈ ಅಧ್ಯಾಯದಲ್ಲಿನ ಪ್ರತಿಯೊಂದು ಘಟನೆಯು ವಿವರವು ಕ್ರೂಜೆಯ ಕಡೆಗೆ ತೋರಿಸುತ್ತದೆ. ಅವುಗಳಲ್ಲಿನ ನಿಖರತೆ ಓದುವಾಗ ಯೇಸುವಿನ ಜೀವಿತ ಆತನ ಹತೋಟಿ ಮೀರಿದ ಪರಿಸ್ಥಿತಿಗಳಿಂದ ತುಂಬಿತ್ತು ಎಂಬಂತೆ ಕಾಣುತ್ತದೆ. ಆದರೆ ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಆತನು ಎಲ್ಲ ಪರಿಸ್ಥಿತಿಯ ನಿಯಂತ್ರಕನಾಗಿದ್ದು ಈಗಲೂ ಅರಸನಂತೆ ಇದ್ದನು ಎಂಬುದಾಗಿ ತಿಳಿದು ಬರುತ್ತದೆ. ಈ ಅಧ್ಯಾಯ ಹಾಗೂ 27ನೇ ಅಧ್ಯಾಯದ ಎಲ್ಲ ದಾಖಲೆಗಳನ್ನು ಆತನು 6 ತಿಂಗಳ ಹಿಂದೆ ಫಿಲಿಪ್ಪನ ಕೈಸರೈಯದಲ್ಲಿ ಮಾಡಿದ ಯೆರೂಸಲೇಮಿಗೆ ಪ್ರಾಣ ಕೊಡುವುದಕ್ಕಾಗಿ ಹೋಗಲಿದ್ದೇನೆಂಬ ತೀರ್ಮಾನದ ಬೆಳಕಿನಲ್ಲಿ ನೋಡಬೇಕು. ಆತನು ದೇವರ ಸಮಯ ಪಟ್ಟಿಯಂತೆ ಚಲಿಸುತ್ತಿದ್ದನು ಮತ್ತು ತಾನೇ ಅವುಗಳನ್ನು ನಡೆಸುತ್ತಿದ್ದನು. ಪ್ರಿಯರೇ, ಧಾರ್ಮಿಕ ನಾಯಕರ ಕುತಂತ್ರ ಹಾಗೂ ರೋಮಾಯ ಸರಕಾರದ ಶಕ್ತಿಗಳ ನಡುವೆ ಸಿಲುಕಿದ ಸಹಾಯಹೀನನಾಗಿ ಆತನಿಲ್ಲ. ಈ ಅಧ್ಯಾಯದಲ್ಲಿನ ಭಾಗಗಳನ್ನು ನಾವು ಧ್ಯಾನಿಸುವಾಗ ನಮ್ಮಲ್ಲಿ ಆತನ ಕಡೆಗೆ ಒಂದು ಗೌರವ ಭಾವನೆ ಇರಬೇಕು. ಯಾಕಂದರೆ ಅವೆಲ್ಲವೂ ನಮ್ಮ ರಕ್ಷಣೆಗೆ ಸಂಬಂಧಿಸಿದವುಗಳಾಗಿವೆ. ಮುಂದಕ್ಕೆ ನಾವು ಯೇಸುವನ್ನು ಕೊಲ್ಲುವ ಸಂಚು ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ.
ಯೇಸು ಈ ಮಾತುಗಳನ್ನೆಲ್ಲ ಆಡಿ ಮುಗಿಸಿದ ಮೇಲೆ ತನ್ನ ಶಿಷ್ಯರಿಗೆ ಎಂಬುದೇ. ಯಾವ ಮಾತುಗಳು ಪ್ರಿಯರೇ? ಒಲಿವ ಪ್ರವಚನ, ಯುಗದ ಸಮಾಪ್ತಿಯ ಕುರಿತ ಅವರ ಪ್ರಶ್ನೆಗಳಿಗೆ ಉತ್ತರಿಸಿದ್ದು. ಈಗ ಅವರಿಗೆ ಬೇರೆಯೇ ವಿಚಾರ ಹೇಳಲಿಕ್ಕಿದ್ದಾನೆ. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 2ನೇ ವಚನವನ್ನು ನೋಡೋಣ. 2 ದಿವಸಗಳಾದ ಮೇಲೆ ಪಸ್ಕ ಹಬ್ಬ ಬರುತ್ತದೆಂದು ಬಲ್ಲಿರಿ. ಆಗ ಮನುಷ್ಯಕುಮಾರನನ್ನು ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿ ಕೊಡೋಣವಾಗುವುದು ಎಂದು ಹೇಳಿದನು ಎಂಬುದೇ. ನಾವು ಮುಂದಕ್ಕೆ ಹೋಗಿ ಅಲ್ಲಿನ ವಿಶೇಷ ಸಂಗತಿಗಳನ್ನು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 3ನೇ ವಚನದಿಂದ 5ನೇ ವಚನದವರೆಗೆ ನೋಡಿರಿ. ಆ ಕಾಲದಲ್ಲಿ ಮಹಾಯಾಜಕರು, ಪ್ರಜೆಯ ಹಿರಿಯರು ಕಾಯಫನೆಂಬ ಮಹಾಯಾಜಕನ ಮಠಕ್ಕೆ ಕೂಡಿ ಬಂದು ಯೇಸುವನ್ನು ಉಪಾಯದಿಂದ ಹಿಡಿದು ಕೊಲ್ಲಬೇಕೆಂಬುದಾಗಿ ಆಲೋಚನೆ ಮಾಡಿಕೊಂಡರು. ಆದರೂ ಹಬ್ಬದಲ್ಲಿ ಹಿಡಿಯಬಾರದು, ನಮ್ಮ ಜನರಲ್ಲಿ ಗದ್ದಲವಾದೀತು ಎಂದು ಮಾತಾಡಿಕೊಂಡರು ಎಂಬುದೇ. ಪ್ರಿಯ ವೀಕ್ಷಕರೇ, ವಚನ 2ರಲ್ಲಿ ಯೇಸು ತಾನು ಸಾಯಲಿಕ್ಕಿದ್ದೇನೆಂದು ಹೇಳಿದನು. ದಾಖಲೆ ಪ್ರಕಾರ ಇದು ಆತನು 6ನೇ ಬಾರಿ ಅವರಿಗೆ ಇದನ್ನು ತಿಳಿಸುವಂತಹದು. 6 ತಿಂಗಳ ಹಿಂದೆ ಫಿಲಿಪ್ಪನ ಕೈಸರಿಯದಲ್ಲಿ ತನಗೆ ಬರಲಿರುವ ಮರಣದ ಕುರಿತಾಗಿ ಹೇಳಿದ್ದನು. ಈಗ ಆತನ ಮರಣದ ಸಮಯವನ್ನೂ ತಿಳಿಸುತ್ತಿದ್ದಾನೆ. ಪಸ್ಕ ಹಬ್ಬದ ಸಮಯದಲ್ಲಿ ತಾನು ಸಾಯಲಿದ್ದೇನೆಂದು ಹೇಳುತ್ತಾನೆ. ಆದರೆ ಧಾರ್ಮಿಕ ನಾಯಕರ ಯೋಜನೆ ಬೇರೆಯಾಗಿತ್ತು. ವಚನ 5 ನೋಡಿರಿ. ಹಬ್ಬದಲ್ಲಿ ಹಿಡಿಯಬಾರದು, ನಮ್ಮ ಜನರಲ್ಲಿ ಗದ್ದಲವಾದೀತು ಎಂದು. ಆತನನ್ನು ಕೊಲ್ಲಬೇಕೆಂದಿದ್ದವರೇ ಪಸ್ಕ ಹಬ್ಬದ ಸಮಯದಲ್ಲಿ ಬೇಡವೆಂದು ಹೇಳುತ್ತಿದ್ದಾರೆ. ಆದರೆ ಆತನು ತಾನು ಪಸ್ಕ ಹಬ್ಬದ ಸಮಯದಲ್ಲೇ ಸಾಯಲಿದ್ದೇನೆಂದು ಹೇಳುತ್ತಿದ್ದಾನೆ. ಆತನು ನಿಜವಾಗಿ ಯಾವಾಗ ಸತ್ತನು? ಪಸ್ಕ ಹಬ್ಬದ ಸಮಯದಲ್ಲಿ. ಆದ್ದರಿಂದ ಆತನ ಮರಣ ಶಿಕ್ಷೆಯ ಕಾಲವನ್ನು ನಿರ್ಧರಿಸಿದ್ದು ಆತನೇ ಹೊರತು ಆತನ ವೈರಿಗಳಲ್ಲ. ಆತನ ನಿಯಂತ್ರಣದಲ್ಲಿ ಎಲ್ಲವೂ ಇದೆ. ಕ್ರೂಜೆಗೆ ಸಮೀಪವಾದಂತೆಲ್ಲ ಯೇಸುವಿನ ರಾಜತ್ವ ಸ್ಪಷ್ಟವಾಗಿ ಕಂಡುಬರುತ್ತದೆ. ಮುಂದಕ್ಕೆ ನಾವು ಬೆತಾನ್ಯದ ಮರಿಯಳು ಯೇಸುವನ್ನು ಅಭಿಷೇಕಿಸಿದ್ದು ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 6 ಮತ್ತು 7ನೇ ವಚನವನ್ನು ಗಮನಿಸಿರಿ. ಯೇಸು ಬೆತಾನ್ಯದಲ್ಲಿ ಕುಷ್ಠರೋಗಿಯಾದ ಸೀಮೋನನ ಮನೆಯಲ್ಲಿದ್ದಾಗ ಒಬ್ಬ ಸ್ತ್ರೀಯು ಬಹು ಬೆಲೆಯುಳ್ಳ ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಆತನ ಬಳಿಗೆ ಬಂದು ಆತನು ಊಟಕ್ಕೆ ಕೂತಿರುವಾಗ ಆ ತೈಲವನ್ನು ಆತನ ತಲೆಯ ಮೇಲೆ ಹೊಯ್ದಳು ಎಂಬುದೇ. ಪ್ರಿಯ ವೀಕ್ಷಕರೇ, ಯೆರೂಸಲೇಮು ದ್ವೇಷದ ಸ್ಥಳವಾಗಿದ್ದಂತೆ ಬೆತಾನ್ಯವು ಪ್ರೀತಿಯ ಸ್ಥಳವಾಗಿತ್ತು. ಯೇಸು ತನ್ನ ಮರಣದ ಮೊದಲಿನ ಕಡೇ ಸಮಯಗಳಲ್ಲಿ ಬೆತಾನ್ಯದಲ್ಲಿ ಉಳಕೊಂಡಿದ್ದನು. ಈ ಘಟನೆಯು ಕುಷ್ಠರೋಗಿಯಾಗಿದ್ದ ಸೀಮೋನನ ಮನೆಯಲ್ಲಿ ನಡೆಯಿತು. ಅವನನ್ನು ಹಾಗೆ ಯಾಕೆ ಕರೆಯುತ್ತಿದ್ದರು? ಅವನಿಗೆ ಈಗ ಕುಷ್ಠರೋಗವಿತ್ತೋ? ಕುಷ್ಠರೋಗವಿದ್ದ ಕಾಲ ಹೊಂದಿತ್ತು. ಆದರೆ ಯೇಸು ಅವನನ್ನು ಗುಣಪಡಿಸಿದ್ದನು. ಈಗ ಆತನು ಯೇಸುವಿನ ಹಾಗೂ ಇತರರ ಜೊತೆ ಕೂತು ತನ್ನ ಮನೆಯಲ್ಲಿ ಸಹಭೋಜನ ಮಾಡಬಲ್ಲವನಾಗಿದ್ದನು. ಇದು ಒಂದು ಅದ್ಭುತವಾದ ದೃಶ್ಯವಾಗಿದೆ ನೋಡಿರಿ. ಯೇಸುವಿನ ವೈರಿಗಳಿಗೆ ಆತನ ಪರಿಚಯವಿರುವುದಿಲ್ಲ. ಗುಣಪಡಿಸಿದ, ಪ್ರೀತಿಸಿದ, ಅವರಿಗಾಗಿ ಅತ್ತ ದಂಡನೆ ತಿಳಿಸಿದ ಕರ್ತನ ಪರಿಚಯ ಅವರಿಗಿರಲಿಲ್ಲ. ಪ್ರಿಯ ಮಿತ್ರನೇ, ನೀನು ಕರ್ತನಾದ ಯೇಸುವಿನ ಬಳಿಗೆ ಬಂದು ಆತನಿಂದ ಶುದ್ಧನಾಗಿರುವುದಾದರೆ ನೀನು ಆತನೊಂದಿಗೆ ಕೂತು ಅನ್ಯೋನ್ಯತೆ ಹೊಂದಬಹುದು. ಈ ಭಾಗದಲ್ಲಿರುವ ದೃಶ್ಯ ಇದೇ ಆಗಿದೆ. ಅವರು ಊಟ ಮಾಡುತ್ತಿರುವಾಗ ಒಬ್ಬ ಸ್ತ್ರೀಯು, ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 3ನೇ ವಚನದಲ್ಲಿ ಈಕೆ ಮರಿಯಳು ಎಂದು ಹೇಳಿದೆ, ಬಹು ಬೆಳೆಯುಳ್ಳ ಸುಗಂಧ ತೈಲದ ಭರಣಿಯನ್ನು ತಂದು ಆತನ ತಲೆಗೂ ಕಾಲುಗಳಿಗೂ ಹಚ್ಚಿದಳು. ಎಲ್ಲ ಶಿಷ್ಯರು ಇದನ್ನು ಮೆಚ್ಚದಿದ್ದರೂ ಇಸ್ಕಾರಿಯೋತ ಯೂದನು ಎಲ್ಲರ ಪರವಾಗಿ ಆಕ್ಷೇಪಣೆಯನ್ನೆತ್ತಿದನೆಂದು ಯೋಹಾನನು ಹೇಳುತ್ತಾನೆ. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ನೋಡಿರಿ. ಶಿಷ್ಯರು ಇದನ್ನು ಕಂಡು ಕೋಪಗೊಂಡು ಈ ನಷ್ಟ ಯಾತಕ್ಕೆ ಅಂದರು. ಈ ತೈಲವನ್ನು ಬಹಳ ಹಣಕ್ಕೆ ಮಾರಿ ಬಡವರಿಗೆ ಕೊಡಬಹುದಾಗಿತ್ತಲ್ಲ ಅಂದರು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಜನರು ಬಡವರ ಪರವಾಗಿ ಎಷ್ಟು ಚಿಂತೆಯುಳ್ಳವರೆಂದು ನಾನು ಆಶ್ಚರ್ಯ ಪಡುತ್ತೇನೆ. ನಮ್ಮ ಕಾಲದಲ್ಲಿನ ಅನೇಕರು ಯಾವಾಗಲೂ ಬಡವರ ಉದ್ಧಾರದ ಕುರಿತು ಮಾತನಾಡಿದರೂ ಏನನ್ನೂ ಮಾಡದಿರುವಂತೆ ಈ ಶಿಷ್ಯರೂ ಇದ್ದಾರೆ. ಮುಂದಕ್ಕೆ ನೋಡೋಣ.
ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 10ನೇ ವಚನ. ಯೇಸು ಅದನ್ನು ತಿಳಿದು ಅವರಿಗೆ, ಈ ಸ್ತ್ರೀಗೆ ಯಾಕೆ ತೊಂದರೆ ಕೊಡುತ್ತೀರಿ? ಈಕೆ ನನಗೆ ಒಳ್ಳೆ ಕಾರ್ಯವನ್ನು ಮಾಡಿದ್ದಾಳೆ ಎಂಬುದೇ. ಕ್ರೈಸ್ತರು ಕರ್ತನಾದ ಯೇಸುವಿಗೆ ಮಹಿಮೆಯನ್ನುಂಟು ಮಾಡದ ಯಾವ ಕಾರ್ಯವನ್ನೂ ಮಾಡಬಾರದು. ನಾನು ವೈಯಕ್ತಿಕವಾಗಿ ಕರ್ತನ ಹೆಸರಿನಲ್ಲಿ ಮಾಡದ, ಆತನಿಗೆ ಮಹಿಮೆಯನ್ನು ತಾರದ ಯಾವ ಕಾರ್ಯಕ್ರಮದಲ್ಲಿಯೂ ಭಾಗವಹಿಸುವುದಕ್ಕೆ ಇಷ್ಟಪಡುವುದಿಲ್ಲ. ಪ್ರಿಯರೇ, ಈ ಕಾರ್ಯಕ್ರಮಗಳು ಯಾವ ಪ್ರಯೋಜನವನ್ನೂ ತರುವುದಿಲ್ಲ. ಆದರೆ ಕರ್ತನ ಹೆಸರಿನಲ್ಲಿ ನಿಜವಾದ ಪ್ರೀತಿಯ ಕೊಡುಗೆ ನೀಡಿದಾಗ ಅದು ಒಳ್ಳೆಯ ಕಾರ್ಯವೆಂದು ಕರ್ತನು ತಾನೇ ಹೇಳುತ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 11ನೇ ವಚನದಿಂದ 13ನೇ ವಚನದವರೆಗೆ ನೋಡೋಣ. ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುತ್ತಾರೆ, ಆದರೆ ನಾನು ನಿಮ್ಮಲ್ಲಿ ಯಾವಾಗಲೂ ಇರುವುದಿಲ್ಲ. ಈಕೆಯು ಈ ತೈಲವನ್ನು ನನ್ನ ದೇಹದ ಮೇಲೆ ಒಯ್ದದ್ದು ನನ್ನ ಉತ್ತರ ಕ್ರಿಯೆಗಾಗಿಯೇ. ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲೆಲ್ಲಿ ಸಾರಲಾಗುವುದೋ ಅಲ್ಲಲ್ಲಿ ಈಕೆ ಮಾಡಿದ್ದನ್ನು ಸಹ ಈಕೆಯ ನೆನಪಿಗಾಗಿ ಹೇಳುವರೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಹೇಳಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಕ್ರಿಸ್ತನನ್ನು ನಂಬುವವರು, ಆತನನ್ನು ಮಹಿಮೆಪಡಿಸಬೇಕೆಂದಿರುವವರು ಇಂದು ಆತನ ಹೆಸರಿನಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ಮಾಡಬೇಕಾಗಿದೆ. ಬೆತಾನ್ಯದಲ್ಲಿನ ಕುಷ್ಠರೋಗಿಯಾಗಿದ್ದ ಸೀಮೋನನ ಆ ಮನೆಯು ಕರ್ತನಾದ ಯೇಸುವಿಗೆ ಸ್ನೇಹ ಹಾಗೂ ಬೆಳಕಿನ ಮನೆಯಾಗಿತ್ತು. ಅದಕ್ಕೆ ವಿರುದ್ಧವಾಗಿ ಯೆರೂಸಲೇಮು ದ್ವೇಷದ ಸ್ಥಳವಾಗಿತ್ತು. ಆತನು ತನ್ನನ್ನು ಬಯಸುವ, ಪ್ರೀತಿಸುವ ಜನರೊಂದಿಗೆ ಅನ್ಯೋನ್ಯತೆ ಉಳ್ಳವನಾಗಿರುತ್ತಾನೆ. ಪ್ರಿಯ ಸ್ನೇಹಿತನೇ, ನಿನಗೆ ಮನಸ್ಸಿದ್ದರೆ ಆತನು ನಿನ್ನೊಂದಿಗೂ ಇರುತ್ತಾನೆ. ಈ ಒಡೆಯಲ್ಪಟ್ಟ ಸುಗಂಧ ತೈಲದ ಭರಣಿಯ ಕಥೆಯ ಪರಿಮಳವು ಜಗತ್ತಿನಲ್ಲೆಲ್ಲ ಹರಡಿರುತ್ತದೆ. ಅನೇಕರು ತಾವು ಅಪೋಸ್ತಲರ ಪಟ್ಟಿಯಲ್ಲಿರಬೇಕೆಂದು ಬಯಸುತ್ತಾರೆ, ಆದರೆ ನಾನು ಮರಿಯಳ ಪಟ್ಟಿಯಲ್ಲಿರಲು ಬಯಸುತ್ತೇನೆ. ಯಾಕಂದರೆ ಕ್ರಿಸ್ತನ ಎಲ್ಲ ಹಿಂಬಾಲಕರಲ್ಲಿ ಆಕೆ ಮಾತ್ರವೇ ಆತನ ಮರಣವನ್ನು ಅರ್ಥ ಮಾಡಿಕೊಂಡು ಅದರಲ್ಲಿ ಪ್ರವೇಶಿಸಿದ್ದಾಳೆ. ಆದರೆ ಅಪೋಸ್ತಲರಿಗೆ ಇದು ಅರ್ಥವಾಗಲೇ ಇಲ್ಲ. ಆಕೆ ದೂರದಲ್ಲಿದ್ದವಳಾದರೂ ಆಕೆ ಎಲ್ಲವನ್ನು ತಿಳಿದವಳಾಗಿದ್ದಳು. ಅದನ್ನು ಕರ್ತನಿಗೆ ತಿಳಿಯಪಡಿಸುವಂತೆ ಆತನನ್ನು ತೈಲದಿಂದ ಅಭಿಷೇಕಿಸಿದಳು. ಮುಂದಕ್ಕೆ ನಾವು ಯೂದನು ಯೇಸುವನ್ನು ಹಣಕ್ಕೆ ಮಾರಿದ್ದು ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 14ನೇ ವಚನದಿಂದ 16ನೇ ವಚನದವರೆಗೆ ನೋಡಿರಿ. ಆಮೇಲೆ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕಾರಿಯೋತ ಯೂದನೆಂಬವನು ಮಹಾಯಾಜಕರ ಬಳಿಗೆ ಹೋಗಿ, ನಾನು ಅವನನ್ನು ನಿಮಗೆ ಹಿಡುಕೊಟ್ಟರೆ ನನಗೆ ಏನು ಕೊಡುತ್ತೀರಿ ಅಂದನು. ಅವರು ಅವನಿಗೆ 30 ರೂಪಾಯಿ ತೂಗಿಕೊಟ್ಟರು. ಅಂದಿನಿಂದ ಅವನು ಆತನನ್ನು ಹಿಡುಕೊಡುವುದಕ್ಕೆ ಅನುಕೂಲವಾದ ಸಮಯವನ್ನು ನೋಡುತ್ತಿದ್ದನು ಎಂಬುದೇ. ಪ್ರಿಯರೇ, ಇಲ್ಲಿ ಒಂದು ಕರಾಳ ಘಟನೆಯು ನಡೆಯುತ್ತದೆ. ಮರಿಯಳ ಆತ್ಮಿಕ ಕಾರ್ಯದೆದುರಿಗೆ ಯೂದನ ಈ ಕೆಲಸವು ಬಹು ಘೋರವಾದದ್ದಾಗಿ ಕಾಣುತ್ತದೆ. ದಾಂತೆ ಎಂಬವನು ತನ್ನ ಗ್ರಂಥದಲ್ಲಿ ಯೂದನಿಗೂ ಬ್ರೂಟಸನಿಗೂ ಅತೀ ಕೆಳಮಟ್ಟದ ಸ್ಥಾನವನ್ನು ಕೊಟ್ಟಿದ್ದಾನೆ. ಅದು ತಪ್ಪೆಂದು ಯಾರೂ ಈವರೆಗೂ ಹೇಳಿಲ್ಲ. ಈ ಇಬ್ಬರು ಮಾನವರು ಮಾಡಬಹುದಾದ ಅತೀ ಹೀನವಾದ ಕೃತ್ಯಗಳನ್ನೆಸಗಿದ್ದಾರೆ. ತಾವು ಪ್ರೀತಿಸಿದವನಿಗೆ ನಂಬಿಗಸ್ತರಾಗಿರುವ ಬದಲು ದ್ರೋಹವೆಸಗಿದ್ದಾರೆ. ಹಿಡು ಕೊಡುವುದಕ್ಕೆ ಅನುಕೂಲವಾದ ಸಮಯವನ್ನು ನೋಡುತ್ತಿದ್ದನು ಎಂಬುದಾಗಿ ನೋಡುವಾಗ, ಯೇಸು ಏಕಾಂಗಿಯಾಗಿರುವಾಗ ಆತನನ್ನು ಬಂಧಿಸಬೇಕಾಗಿತ್ತು. ಅಂದರೆ ಜನರ ಗುಂಪು ಇಲ್ಲದಾಗ ಯೂದನು ಅಂಥ ಸಮಯಕ್ಕಾಗಿ ಕಾಯುತ್ತಿದ್ದನು. ಮುಂದಕ್ಕೆ ಪಸ್ಕಾ ಹಬ್ಬ ಹಾಗೂ ಕೊನೆ ಊಟ ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 17ನೇ ವಚನದಿಂದ 22ನೇ ವಚನದವರೆಗೆ ನೋಡಿರಿ. ಹುಳಿ ಇಲ್ಲದ ರೊಟ್ಟಿಯ ಹಬ್ಬದ ಮೊದಲನೆಯ ದಿವಸದಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಪಸ್ಕಾದ ಊಟ ಮಾಡುವುದಕ್ಕೆ ನಾವು ನಿನಗೆ ಎಲ್ಲಿ ಸಿದ್ಧ ಮಾಡಬೇಕೆನ್ನುತ್ತಿ ಎಂದು ಕೇಳಲು, ಆತನು, ನೀವು ಪಟ್ಟಣದೊಳಕ್ಕೆ ಇಂಥವನ ಬಳಿಗೆ ಹೋಗಿ ಅವನಿಗೆ, ನನ್ನ ಕಾಲ ಸಮೀಪವಾಯಿತು, ನಿನ್ನ ಮನೆಯಲ್ಲಿ ನನ್ನ ಶಿಷ್ಯರ ಸಂಗಡ ಪಸ್ಕಾ ಹಬ್ಬ ಮಾಡುತ್ತೇನೆಂದು ಬೋಧಕನು ಹೇಳುತ್ತಾನೆ ಎಂಬುದಾಗಿ ಹೇಳಿರಿ ಅಂದನು. ಶಿಷ್ಯರು ಯೇಸು ತಮಗೆ ಅಪ್ಪಣೆ ಕೊಟ್ಟಂತೆ ಮಾಡಿ ಪಸ್ಕಕ್ಕೆ ಸೌರಿಸಿದರು. ಸಂಜೆಯಾದಾಗ ಆತನು ತನ್ನ 12 ಮಂದಿ ಶಿಷ್ಯರ ಸಂಗಡ ಊಟಕ್ಕೆ ಕೂತುಕೊಂಡನು. ಅವರು ಊಟ ಮಾಡುತ್ತಿರುವಾಗ
ಆತನು ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡುಕೊಡುವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆಗ ಅವರು ಬಹಳ ದುಃಖಪಟ್ಟು, ಸ್ವಾಮಿ, ನಾನಲ್ಲವಲ್ಲ ಎಂದು ಪ್ರತಿಯೊಬ್ಬರೂ ಕೇಳತೊಡಗಿದರು ಎಂಬುದೇ. ಪ್ರಿಯರೇ, ಯೇಸು ಈಗ ತನ್ನವರೊಂದಿಗೆ ಮೇಲುಪ್ಪರಿಗೆ ಹೋದನು. ಅಲ್ಲಿ ತನ್ನನ್ನು ಒಬ್ಬನು ಹಿಡುಕೊಡಲಿದ್ದಾನೆಂದು ತಿಳಿಸಿದನು. ತಮ್ಮ ಹೃದಯಗಳಲ್ಲಿ ಕ್ರಿಸ್ತನನ್ನು ವಂಚಿಸುವ ಯೋಚನೆ ತಮ್ಮೊಳಗೆ ಇದೆ ಎಂಬುದನ್ನು ಅವರು ತಿಳಿದಿದ್ದರು. ಇಂಥ ಯೋಚನೆ ನಿನ್ನ ಯೋಚನೆಯಲ್ಲಾಗಲಿ ಹೃದಯದಲ್ಲಾಗಲಿ ಇದೆಯೋ ಪ್ರಿಯ ಮಿತ್ರನೇ? ಮುಂದಕ್ಕೆ ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 23ನೇ ವಚನದಿಂದ 25ನೇ ವಚನದವರೆಗೆ. ಅದಕ್ಕಾತನು, ಬಟ್ಟಲಲ್ಲಿ ನನ್ನ ಸಂಗಡ ಕೈ ಅದ್ದಿದವನೇ ನನ್ನನ್ನು ಹಿಡುಕೊಡುವನು. ಮನುಷ್ಯಕುಮಾರನು ಹೊರಟು ಹೋಗುತ್ತಾನೆ ಸರಿ, ಹಾಗೆ ಆತನ ವಿಷಯವಾಗಿ ಬರೆದದೆಯಲ್ಲ. ಆದರೆ ಯಾವನು ಮನುಷ್ಯಕುಮಾರನನ್ನು ಹಿಡುಕೊಡುವನೋ ಅವನ ಗತಿಯನ್ನು ಏನು ಹೇಳಲಿ? ಆ ಮನುಷ್ಯನು ಹುಟ್ಟದಿದ್ದರೆ ಅವನಿಗೆ ಒಳ್ಳೆಯದಾಗಿತ್ತು ಅಂದನು. ಆಗ ಆತನನ್ನು ಹಿಡುಕೊಡಬೇಕೆಂದಿದ್ದ ಯೂದನು, ಗುರುವೇ, ನಾನಲ್ಲವಲ್ಲ ಅನ್ನಲಾಗಿ ಯೇಸು ಅವನಿಗೆ, ನೀನೇ ಹೇಳಿದ್ದಿ ಎಂದು ಹೇಳಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಇತರ ಶಿಷ್ಯರು ಹೇಳಿದಂತೆ ಯೂದನು ಯೇಸುವನ್ನು ಕರ್ತನೇ ಎಂದು ಸಂಬೋಧಿಸಲಿಲ್ಲವೆಂಬುದನ್ನು ಗಮನಿಸಿರಿ. ವಚನ 25 ನೋಡಿರಿ. ಆ ಗಳಿಗೆಯಲ್ಲಿ ಯೂದನು ಆ ಸ್ಥಳವನ್ನು ಬಿಟ್ಟು ಹೊರ ಹೋದನೆಂದು ಯೋಹಾನನು ಬರೆಯುತ್ತಾನೆ. ಯೋಹಾನು ಬರೆದ ಸುವಾರ್ತೆ 13ನೇ ಅಧ್ಯಾಯ 30ನೇ ವಚನ. ಅವನು ಆ ತುತ್ತನ್ನು ತೆಗೆದುಕೊಂಡ ಕೂಡಲೇ ಹೊರಗೆ ಹೋದನು, ಆಗ ರಾತ್ರಿಯಾಗಿತ್ತು ಎಂಬುದೇ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 26ನೇ ವಚನದಿಂದ 28ನೇ ವಚನದವರೆಗೆ ಗಮನಿಸಿರಿ. ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಎಂಬುದೇ. ಪ್ರಿಯ ವೀಕ್ಷಕರೇ, ಅರ್ಥ ಕಳೆದುಕೊಳ್ಳಲಿರುವ ಹಬ್ಬವೊಂದರ ಕೊನೆ ಆಚರಣೆಯಲ್ಲಿ ಕರ್ತನಾದ ಯೇಸು ಕರ್ತನ ಭೋಜನವನ್ನು ಸ್ಥಾಪಿಸುವುದನ್ನು ಇಲ್ಲಿ ನೋಡುತ್ತೇವೆ. ಪಸ್ಕಾ ಹಬ್ಬದ ಸಮಯದಲ್ಲಿ ಪಾನ ಪಾತ್ರೆಯನ್ನು 7 ಸಾರಿ ಎಲ್ಲರಿಗೂ ಕೊಡಲಾಗುತ್ತದೆ. ಕೊನೆ ಸಾರಿ ಅದು ಕೊಡಲ್ಪಡುವಾಗ ಯೇಸು ಕರ್ತನ ಭೋಜನವನ್ನು ಸ್ಥಾಪಿಸಿದನು. ಭೋಜನದ ಸಮಯದಲ್ಲಿ ಅವರು ಸ್ತುತಿ ಕೀರ್ತನೆಗಳನ್ನು ಹಾಡಿದ್ದರು. ಕೀರ್ತನೆ 111ರಿಂದ 118. ನೀವು ಈ ಕೀರ್ತನೆಗಳನ್ನು ನಿಮ್ಮ ಸ್ವಂತ ಆತ್ಮಿಕ ಪ್ರಯೋಜನಕ್ಕಾಗಿ ಓದುವಾಗ ಆ ಮಹಾರಾತ್ರಿಯಲ್ಲಿ ನಮ್ಮ ಕರ್ತನು ಇದನ್ನು ಹಾಡಿದನೆಂಬುದನ್ನು ಜ್ಞಾಪಿಸಿಕೊಳ್ಳಿರಿ. ಈ ಕೊನೆಯ ಭೋಜನದಲ್ಲಿ ಯೇಸು ತನಗಾಗಿ ಒಂದು ಹೊಸ ಜ್ಞಾಪಕಾರ್ಥ ಸಂಗತಿಯನ್ನು ಸ್ಥಾಪಿಸಿದನು. ಅದು ಹಿತ್ತಾಳೆ ಶಿಲೆಕಲ್ಲುಗಳ ಸ್ಮಾರಕವಲ್ಲ, ಆದರೆ ತಾತ್ಕಾಲಿಕವಾದ ರೊಟ್ಟಿ ದ್ರಾಕ್ಷಾರಸಗಳಿಂದ ಮಾಡಲ್ಪಟ್ಟದ್ದು. ಎರಡೂ ಕೂಡ ಆತನ ಬರೋಣದ ತನಕ ಆತನ ಮರಣವನ್ನು ಪ್ರಸಿದ್ಧಿಪಡಿಸುವಂಥವುಗಳು ಆಗಿವೆ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 29 ಮತ್ತು 30ನೇ ವಚನವನ್ನು ಗಮನಿಸಿರಿ. ನಾನು ನನ್ನ ತಂದೆಯ ರಾಜ್ಯದಲ್ಲಿ ದ್ರಾಕ್ಷಾರಸವನ್ನು ನಿಮ್ಮ ಸಂಗಡ ಹೊಸದಾಗಿ ಕುಡಿಯುವ ದಿನದವರೆಗೂ ಇನ್ನು ಕುಡಿಯುವುದೇ ಇಲ್ಲ ಎಂದು ನಿಮಗೆ ಹೇಳುತ್ತೇನೆ ಅಂದನು. ಬಳಿಕ ಅವರು ಕೀರ್ತನೆಯನ್ನು ಆಡಿ ಎಣ್ಣೆಯ ಮರಗಳ ಗುಡ್ಡಕ್ಕೆ ಹೊರಟು ಹೋದರು ಎಂಬುದೇ. ಪ್ರಿಯ ವೀಕ್ಷಕರೇ, 1000 ವರ್ಷದ ಆಳ್ವಿಕೆಯ ಕಾಲದಲ್ಲಿ ಪಸ್ಕಾ ಹಬ್ಬವು ಪುನಃ ಸ್ಥಾಪಿಸಲ್ಪಡುವುದು. ತಂದೆಯ ರಾಜ್ಯದಲ್ಲಿ ದ್ರಾಕ್ಷಾರಸವನ್ನು ನಿಮ್ಮ ಸಂಗಡ ಹೊಸದಾಗಿ ಕುಡಿಯುವ ತನಕ ಎಂದು ಆತನು ಹೇಳಿದ್ದಾನೆ. ಆಗಿನ ಪಸ್ಕವು ಕ್ರಿಸ್ತನು ತಾಳಿದ ಮರಣವನ್ನು ಹಿಂದಕ್ಕೆ ನೋಡುವಂಥದ್ದಾಗಿರುತ್ತದೆ. ಆತನ ಮರಣದ ತನಕ ಶತಮಾನಗಳ ಕಾಲ ಮುನ್ನೋಡುತ್ತಿದ್ದ ಪಸ್ಕವು 1000 ವರ್ಷ ಆಳ್ವಿಕೆಯ ಕಾಲದಲ್ಲಿ ಹಿಂದಕ್ಕೆ ನೋಡುವುದು. ಎಷ್ಟು ಅದ್ಭುತವಲ್ಲವೇ? ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ, ಅದಾವುದೆಂದರೆ ಕ್ರಿಸ್ತನೇ. ಆದ್ದರಿಂದ ಆತನನ್ನು ಅಂಗೀಕಾರ ಮಾಡಿಕೊಂಡು ಪಾಪ ಪರಿಹಾರದ ನಿಶ್ಚಯತ್ವದ ಜೀವಿತದಲ್ಲಿ ಜೀವಿಸೋಣ. ಪ್ರಾರ್ಥನೆ ಮಾಡೋಣ.
ಪರಿಶುದ್ಧನು 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 ಕೃಪಾಭರಿತನಾಗಿರುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ನಿನ್ನ ವಾಕ್ಯವನ್ನು ಕೇಳಿ ವಾಕ್ಯದ ಪ್ರಕಾರ ನಡೆಯುವುದಕ್ಕೆ ನಮಗೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣಿಸು. ಅವರ ಭಿನ್ನ ಪ್ರಾರ್ಥನೆಗಳನ್ನು ಆಲಿಸು ದೇವರೇ. ಅವರಿಗೆ ನೀನು ಸಹಾಯಕನಾಗಿದ್ದುಕೊಂಡು ಅವರು ನಿನ್ನನ್ನು ಆತುಕೊಂಡು ನಿನ್ನಲ್ಲಿ ಜೀವಿಸುವುದಕ್ಕೆ ಸಹಾಯ ಕೊಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಯಾವಾಗ ಎಲ್ಲ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು? ಯಾವಾಗ ಎಲ್ಲ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು? ಉತ್ತರ: ಮಹಿಮೆಯ ಸಿಂಹಾಸನದಲ್ಲಿ ಕುಳಿತಿರುವಾಗ, ಮಹಾಸಂಕಟ ಕಾಲದಲ್ಲಿ, ಎರಡನೆಯ ಬರೋಣದಲ್ಲಿ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಜೀವವಾಕ್ಯದ ಗಾನವ ಇಂಪಾಗಿ ಹಾಡಿರಿ, ದೇವ ಪ್ರೀತಿಯ ವಿವರ ವರ್ಣಿಸಿ ಹೇಳಿರಿ. ಶುಭವರ್ತಮಾನ ಆತ್ಮಕ್ಕೆ ಆಧಾರ, ಆನಂದವೇ ಆನಂದವೇ ಸದ್ವೇದ ವಾಕ್ಯವು, ಆನಂದವೇ ಆನಂದವೇ ಸದ್ವೇದ ವಾಕ್ಯವು. ಕ್ರಿಸ್ತಿಸು ಕೊಟ್ಟರು, ಕೇಳಿ ವಾಕ್ಯವ ಪಾಪಿಯೇ ವಿಧೇಯನಾಗಿರು. ಮೋಕ್ಷ ಲೋಕ ಮಾರ್ಗ ಉಚಿತ ದಾನ, ಆನಂದವೇ ಆನಂದವೇ ಸದ್ವೇದ ವಾಕ್ಯವು, ಆನಂದವೇ ಆನಂದವೇ ಸದ್ವೇದ ವಾಕ್ಯವು. ಆಸಕ್ತಿಯಿಂದಲೇ ಸಾರು ಪಾಪದ ಮನ್ನಣೆ ಪಾಪಿಗಳೆಲ್ಲರಿಗೆ, ಶುದ್ಧ ಮಾಡಿ ಯೇಸು ಕಾಯುತ್ತಿರುವನೆಂದು, ಆನಂದವೇ ಆನಂದವೇ ಸದ್ವೇದ ವಾಕ್ಯವು, ಆನಂದವೇ ಆನಂದವೇ ಸದ್ವೇದ ವಾಕ್ಯವು. ಜೀವ ವಾಕ್ಯವು, ಆ ವಾಕ್ಯದ ಮೂಲಕವಾಗಿಯೇ ಎಲ್ಲ ಉಂಟಾಯಿತು. ಕತ್ತಲೆಯ ಲೋಕದೊಳ್ ಬೆಳಕು ನೀಡಿದ ವಾಕ್ಯವದು, ಕ್ರಿಸ್ತಿಸುವೆ ಕ್ರಿಸ್ತಿಸುವೆ ಆ ಜೀವದ ವಾಕ್ಯವು, ಕ್ರಿಸ್ತಿಸುವೆ ಕ್ರಿಸ್ತಿಸುವೆ ಆ ಜೀವದ ವಾಕ್ಯವು. ಆತ್ಮೀಯರೇ, ಒಲಿವ ಪ್ರವಚನವು ಮುಂದೆ ಸಾಗುತ್ತಾ ಬಂದು ಈಗ ಕ್ರಿಸ್ತನನ್ನು ಈ ಲೋಕದ ಸಿಂಹಾಸನದಲ್ಲಿ ಕುಳ್ಳಿಸಿದೆ. ಆತನ ನ್ಯಾಯ ತೀರ್ಪಿನ ಅಮೂಲ್ಯವಾದ ಸತ್ಯಗಳನ್ನು ನಮಗೆ ತಿಳಿಯಪಡಿಸಿದೆ. ಕ್ರಿಸ್ತನನ್ನು ತಿರಸ್ಕರಿಸಿದವರು ನಾಶವಾಗುತ್ತಾರೆ. ಧಾರ್ಮಿಕ ನಾಯಕರು ಯೇಸುವನ್ನು ಕೊಲ್ಲಲು ಸಂಚು ಮಾಡುತ್ತಾರೆ. ಈ ಸಮಯದಲ್ಲಿ ಬೇತಾನ್ಯವು ಕ್ರಿಸ್ತನಿಗೆ ಪ್ರೀತಿಯ ಸ್ಥಳವಾಗಿತ್ತು. ಮರಿಯಳು ತೈಲಾಭಿಷೇಕ ಮಾಡಿದ್ದು ಆತನ ಶವ ಸಂಸ್ಕಾರವನ್ನು ಸೂಚಿಸುತ್ತದೆ. ಯೂದನು ಹಣದಾಸೆಗೆ ಒಳಗಾಗಿ ತನ್ನ ಗುರುವಿಗೆ ದ್ರೋಹ ಬಗೆದನು.
ಯೇಸು ನಮಗೋಸ್ಕರ ಕರ್ತನ ಭೋಜನವೆಂಬ ಬಹು ಅಮೂಲ್ಯವಾದ ಸಂಸ್ಕಾರವನ್ನು ಸ್ಥಾಪಿಸಿ ನಮ್ಮ ಜೊತೆ ಇರಲು ಬಯಸಿದ್ದಾನೆ. ಆದುದರಿಂದ ಆತನ ಮರಣವನ್ನು ನೆನಪು ಮಾಡಿಕೊಂಡು ಪರಿಶುದ್ಧತೆಯಲ್ಲಿ ಜೀವಿಸೋಣ. ಪ್ರಿಯ ವೀಕ್ಷಕರೇ, ದೇವರು ನಿಮ್ಮ ಸಂಗಡ ಮಾತನಾಡಿದ್ದಾನೆ ಅಲ್ಲವೇ? ಆತನು ತಿಳಿಸಿದಂಥ ಸತ್ಯಕ್ಕೆ ವಿಧೇಯರಾಗಿರೋಣ, ಅದನ್ನು ಕೈಕೊಂಡು ನಡೆಯೋಣ, ಇತರರಿಗೆ ಅದನ್ನು ತಿಳಿಸೋಣ. ಈ ಸೇವೆಯಲ್ಲಿ ನಮ್ಮೊಂದಿಗೆ ಕೈಜೋಡಿಸಿರಿ. ಕರ್ತನ ಕೃಪೆ ಸದಾ ನಿಮ್ಮ ಸಂಗಡ ಇರಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.